ಇನ್ನು ಬೆಂಗಳೂರು ವ್ಯಾಪ್ತಿಯಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ ಜಾಸ್ತಿ ಇರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನು ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಬಿಎಂಪಿ ನಿನ್ನೆ ಒಂದು ಮಹತ್ವದ ಸಭೆಯನ್ನು ನಡೆಸಿ ಟಾರ್ಗೆಟ್ ಅನ್ನು ಕೂಡ ಫಿಕ್ಸ್ ಮಾಡಿತ್ತು. 1500 ಟೆಸ್ಟ್ ಅನ್ನು ಮಾಡಬೇಕು ಅನ್ನುವಂತಹ ಟಾರ್ಗೆಟ್ ಇದು. ಈಗಾಗಲೇ ಕೋವಿಡ್ ಟೆಸ್ಟ್ ಆರಂಭ ಆಗಿದೆ ಬೆಂಗಳೂರಿನಲ್ಲಿ ನಿತ್ಯ 1500 ಟೆಸ್ಟ್ ಟಾರ್ಗೆಟ್. ಬಿಬಿಎಂಪಿ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಆರಂಭಿಸಲಾಗಿದೆ. ಹಲಸೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ಮುಂದುವರೆದಿದೆ. ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಕೋವಿಡ್ ಆತಂಕ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನು ಕೊಟ್ಟಿದ್ರು. 1500 ಟಾರ್ಗೆಟ್ ಅನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ PHC ಸೆಂಟರ್ಗಳಲ್ಲಿ ಈಗ ಟೆಸ್ಟಿಂಗ್ ನಡೀತಾ ಇದೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಹಲಸೂರಿನಲ್ಲಿರ್ತಕ್ಕಂಥ PHC ಸೆಂಟರ್ ಮುಂಭಾಗದಲ್ಲಿ ಬರುವಂಥ ಪೇಷಂಟ್ಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾವು ಗಮನಿಸಬಹುದು, ಆರೋಗ್ಯ ಸಿಬ್ಬಂದಿ ಈಗಾಗಲೇ ಯಾರು ಕೋಮಾರ್ ಬಿಡಿದ್ದಾರೆ ಅಥವಾ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ರೋಗ ಲಕ್ಷಣಗಳಿದ್ದಾರೆ, ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು. ಅಂಥವ್ರಿಗೆ ಈಗ ಬಿಬಿಎಂಪಿ ವ್ಯಾಪ್ತಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಏಕೆಂತಂದರೆ ಪ್ರತಿಯೊಂದು PHC ಸೆಂಟ್ರಲ್ಲೂ ಕೂಡ 15ರಿಂದ 20-25 ಕೋವಿಡ್ ಟೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. 8 ವಲಯಗಳಲ್ಲೂ ಕೂಡ ಕೋವಿಡ್ ಕೇಸ್ ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇರುವಂಥದ್ದು. ನಿನ್ನೆ ಬಂದಿರತಕ್ಕಂಥ ಕೇಸ್ಗಳಲ್ಲೂ ಕೂಡ ಕೇಸ್ಗಳಲ್ಲಿ 19 ಕೇಸು ಬೆಂಗಳೂರಿನಲ್ಲಿತ್ತು. ಮೇಡಮ್, ಕೋವಿಡ್ ಟೆಸ್ಟ್ ಆರಂಭನ ಈಗಲಿಂದ? ಏನು ಸರ್? ಕೋವಿಡ್ ಟೆಸ್ಟ್ ಈಗಲಿಂದ ಮಾಡ್ತಾ ಇದ್ದೀರಾ? ಇವತ್ತಿಂದ ಸ್ಟಾರ್ಟ್ ಆಗಿದೆ ಸರ್. ಎಷ್ಟು ಮಾಡ್ತಿದ್ದೀರಾ? ಟಾರ್ಗೆಟ್ ಇವತ್ತು 15 ಕೊಟ್ಟಿದ್ದಾರೆ. ILI ಸಾರಿ ಪೇಷಂಟ್ಸ್ಗೆಲ್ಲ ಮಾಡ್ತಿದ್ದೀವಿ ಸರ್. ILI ಸಾರಿ ಪೇಷಂಟ್ಸ್ಗೆ? ಹೌದು. ಎಷ್ಟಾಯ್ತು ಮೇಡಮ್ ಬೆಳಗಿಂದ? ಇವಾಗ 3 ಆಗಿದೆ ಸರ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಪೇಷಂಟ್ ಬಂದರೆ ಅದೇ ಕೇಸಸ್ ನೋಡ್ಬಿಟ್ಟು ಕೇಸ್ ಏರಿಕೆ ಆಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ ಸರ್, ಮೇ ಬಿ ಆಗ್ಬೋದು. ಎಲ್ಲ ಕೇರಳ ಎಲ್ಲ ನೋಡ್ತಾ ಇದ್ರೆ ನಮ್ಮದು ಕರ್ನಾಟಕ ಬಾರ್ಡ್ರ್ ಇದೆ ಅಲ್ಲ, ಸೊ ಆಗ್ಬೋದು.